ಹಾಯ್ ಎಲ್ರಿಗೂ ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇ ಎಷ್ಟೆಲ್ಲ ಪ್ರಿಪ್ರೇಷನ್ ಇರುತ್ತೆ, ಎಷ್ಟು ಪ್ರಿಪ್ರೇಷನ್ ಮಾಡಿದ್ರೂ ಕೂಡ ಕಮ್ಮಿನೇ. ಸೊ ನಾನಿಲ್ಲಿ ತಾಂಬೂಲಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಜನ ನಾನು ಇನ್ವೈಟ್ ಮಾಡಲ್ಲ. ಸೊ ಗೊತ್ತಿರೋ ಅಕ್ಕಪಕ್ಕ ಒಂದಿಷ್ಟು ಜನನ ಇನ್ವೈಟ್ ಮಾಡ್ತೀನಿ ಅಷ್ಟೇ. ನಾನು ತಾಂಬೂಲಕ್ಕೆ ಯೂಸ್ ಮಾಡ್ತಿರೋಂತಹ ಬ್ಯಾಗ್ ಆಗಿರ್ಬೋದು. ಸೊ ಈ ವಿಡಿಯೋದಲ್ಲಿ ಬರೀ ಇದೊಂದು ತಾಂಬೂಲ ಅಲ್ಲ, ನಾನು ವಿಡಿಯೋದಲ್ಲಿ ಬಳಸಿರುವಂಥ ಆ್ಯಂಡ್ ನಾನು ಹಾಕಿರುವಂಥ ಡ್ರೆಸ್ ಕೂಡ ಪ್ರತಿಯೊಂದು ಲಿಂಕನ್ನು ಕೂಡ ನಾನು ಹಾಕಿರ್ತೀನಿ. ಅದು ನಿಮಗೆ ಸ್ಕ್ರೀನ್ ಮೇಲೆ ಕಾಣುತ್ತೆ ಪ್ರಾಡಕ್ಟ್ ಅಂತ. ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿ ನೀವು ಬೈ ಮಾಡ್ಬೋದು. ಸೊ ಇದೆಲ್ಲದೂ ನಾನು ಆನ್ಲೈನಲ್ಲೇ ತರಿಸ್ಕೊಂಡಿರೋದು. ಕೆಲವೊಂದು ಲಿಂಕ್ ನಾವು ಹಾಕಿದ್ರೂ ಓಪನ್ ಆಗಲ್ಲ, ಬಿಕಾಸ್ ಆಫ್ ಔಟ್ ಆಫ್ ಸ್ಟಾಕ್ ಆಗಿರುತ್ತೆ. ಗೊತ್ತಿಲ್ಲ ಯಾವುದೆಲ್ಲ ಔಟ್ ಆಫ್ ಸ್ಟಾಕ್ ಆಗಿದೆ ಅಂತ. ಆಲ್ಮೋಸ್ಟ್ ನಾನು ಏನೇನು ಬಳಸಿದ್ದೀನಿ ಎಲ್ಲದನ್ನು ಕೂಡ ನಾನು ಲಿಂಕ್ ಹಾಕಿರ್ತೀನಿ. ಆ್ಯಂಡ್ ಈ ಬ್ಲೌಸ್ಗಳೇನು ನಾನು ಆನ್ಲೈನಲ್ಲಿ ತರಿಸಿದ್ದಲ್ಲ, ಅಂಗಡಿಲಿ ತೊಗೊಂಡು ಬಂದಿದ್ದು. ಸೊ ಇನ್ನು ಬ್ಯಾಗ್ಗಳು ಎಲ್ಲದೂ ಇನ್ನು ನೋಡಿ, ಗಣೇಶ ಹಬ್ಬಕ್ಕೆ ಕೂಡ ನೀವು ರಿಟರ್ನ್ ಗಿಫ್ಟ್ ಕೊಡುವಾಗ ಈ ಥರದ್ದು ಯೂಸ್ ಮಾಡ್ಬೋದು. ಇದು ಬರೀ ಗಣೇಶ ಇಲ್ಲ, ಹಿಂದೆ ರಂಗೋಲಿ ಡಿಸೈನ್ ಕೂಡ ಇದೆ. ಆ್ಯಂಡ್ ಈ ಥರದ್ದು ಒಂದಿಷ್ಟು ಚಿಕ್ಕ ಚಿಕ್ಕ ಬ್ಯಾಗ್ಗಳನ್ನೂ ಕೂಡ ನಾನು ತರಿಸಿದ್ದೆ. ಆದಷ್ಟು ನನ್ನ ಕೈಲಾದಷ್ಟು ನಾನು ಎಲ್ಲ ಲಿಂಕನ್ನು ಹಾಕಿರ್ತೀನಿ. ಕೆಲವೊಂದು ಲಿಂಕ್ ಓಪನ್ ಆಗಿಲ್ಲ ಅಂತಂದರೆ, ಕೆಲವೊಂದು ಪ್ರಾಡಕ್ಟ್ ಲಿಂಕ್ ನಿಮ್ಗೆ ಕಾಣಿಸ್ಲಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ಬೇಡಿ. ಬಿಕಾಸ್ ಅದು ನಾನು ಆಗಲೇ ಹೇಳಿದಾಗೆ ಔಟ್ ಆಫ್ ಸ್ಟಾಕ್ ಆಗಿರುತ್ತೆ ಅಷ್ಟೇ. ಆ್ಯಂಡ್ ಬನ್ನಿ ಇಲ್ಲಿ ನನ್ನ ಸ್ಕಿನ್ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಯಾವಾಗಲೂ ನನ್ನ ಸ್ಕಿನ್ ಚೆನ್ನಾಗೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಒಂದೊಂದ್ಸರಿ ಈ ರೀತಿಯಾದ ಪಿಂಪಲ್ ಮಾರ್ಕ್ಸ್ ಎಲ್ಲನೂ ಆಗ್ತಾ ಇರುತ್ತೆ. ಬಿಕಾಸ್ ಈ ಹಬ್ಬ ಫಂಕ್ಷನ್ಗಳಲ್ಲಿ ತುಂಬ ಅಂದರೆ ತುಂಬ ಕೆಲಸಗಳಿರುತ್ತೆ. ಹಾಗಾಗಿ ಸರಿಯಾಗಿ ಫುಡ್ ತೊಗೊಳಕ್ಕಾಗಿರಲ್ಲ, ನೀರು ಕುಡಿಯೋಕ್ಕಾಗಿರಲ್ಲ. ಸೊ ಆವಾಗ ಈ ಥರ ಎಲ್ಲ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಯಾವಾಗಲೂ ಪರ್ಫೆಕ್ಟಾಗಿ ಇರೋಕ್ಕಾಗೋದಿಲ್ಲ. ಆ್ಯಂಡ್ ಇದನ್ನು ಕೂಡ ನಾನು ಆನ್ಲೈನಲ್ಲೇ ತರಿಸಿದ್ದು. ಈ ಪಿಲ್ಲೋ ಕವರ್ ಎಷ್ಟು ಚೆನ್ನಾಗಿದೆ ಅಂದರೆ ಸಾಫ್ಟ್ ಆಗಿದೆ. ಅದು ಫೀಲೇ ಬೇರೆ ಬಿಡಿ. ಆ್ಯಂಡ್ ಕಡಿಮೆನೂ ಕೂಡ. ಎಷ್ಟಕ್ಕೆ ತರಿಸಿದ್ದೀನಿ ಅಂತ ನೆನಪಾಗ್ತಾ ಇಲ್ಲ. ನೀವು ಲಿಂಕ್ ಓಪನ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ. ಇದರ ಲಿಂಕು ಕೂಡ ನಾನು ಅಪ್ಡೇಟ್ ಮಾಡಿರ್ತೀನಿ. ಸ್ಕ್ರೀನ್ ಮೇಲೆ ನಿಮಗೆ ವ್ಯೂ ಪ್ರಾಡಕ್ಟ್ ಅಂತ ಕಾಣಿಸುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಾನು ಯೂಸ್ ಮಾಡಿರುವಂತಹ, ನಾನು ಬಳಸ್ತಾ ಇರುವಂತಹ ಎಲ್ಲ ಪ್ರಾಡಕ್ಟ್ ಲಿಂಕನ್ನು ಕೂಡ ನಿಮಗೆ ಕಾಣಿಸುತ್ತೆ. ಅಲ್ಲಿ ನೀವು ಕ್ಲಿಕ್ ಮಾಡಿ ಬೈ ಮಾಡಬಹುದು. ಆ್ಯಂಡ್ ಈವನ್ ಸ್ಕ್ರೀನ್ ಕೂಡ ನಾನು ಹಾಕಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡಿ ನೀವು ಬೈ ಮಾಡಬಹುದು. ಅಕಸ್ಮಾತ್ ನಾನು ಇಲ್ಲಿ ತೋರಿಸಿರುವಂತಹದ್ದು ಯಾವುದೇ ಲಿಂಕ್ ಓಪನ್ ಆಗಿಲ್ಲ ಅಂದರೆ ಅದು ಔಟ್ ಆಫ್ ಸ್ಟಾಕ್ ಆಗಿರುತ್ತೆ ಅಷ್ಟೇ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಲಿಂಕ್ ಓಪನ್ ಆಗುತ್ತೆ, 1-2 ಲಿಂಕ್ ಓಪನ್ ಆಗಿರಲ್ಲ ಅಷ್ಟೇ. ಆ್ಯಂಡ್ ಈ ಒಂದು ಬುದ್ಧನ ಫೋಟೋ ನಾನು ರೀಸೆಂಟಾಗಿ ನಮ್ಮ ಮಾಲ್ಟ್ ಈವೆಂಟ್ ಮಾಡಿದ್ವಿ ಅಲ್ವಾ, ಆವಾಗ ಆರ್ಟಿಸ್ಟ್ ಒಬ್ಬರು ವಂದನಾ ಅಂತ, ಅವರು ನನಗೆ ಈ ಗಿಫ್ಟ್ನ ಕೊಟ್ಟಿದ್ದು. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ವಂದನಾ, ನನಗೆ ಈ ಒಂದು ಗಿಫ್ಟ್ನ ಕೊಟ್ಟಿದ್ದಕ್ಕೆ. ಸೊ ನಾನು ಇಲ್ಲಿ ನನ್ನ ಬೆಡ್ರೂಮಲ್ಲಿ ಇಟ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಇಷ್ಟ ನನಗೆ. ನೋಡಿ, ಹಬ್ಬದ ಒಂದು 2 ಡೇಸ್ ಬಿಫೋರ್, ಐ ಥಿಂಕ್ ಬುಧವಾರ ಅನಿಸುತ್ತೆ, ನಾನು ಇದೆಲ್ಲ ರೆಡಿ ಮಾಡ್ತಾ ಇದ್ದಿದ್ದು. ಎಸ್, ಕ್ಲೀನ್ ಆಗಿತ್ತು ಮನೆ 1 ಮಂತ್ ಬಿಫೋರೇ. ಆದರೂ ಮೇಲೆ ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೆ. ಹಾಗೆ ಸ್ಕ್ರೀನ್ಗಳನ್ನ ಚೇಂಜ್ ಮಾಡಬೇಕಾಗಿತ್ತು. ಹಬ್ಬ ಬರಲಿ ಒಂದು 3 to 4 ಡೇಸ್ ಬ್ಯಾಕ್ ನಾನು ಚೇಂಜ್ ಮಾಡಿದ್ರೆ ಆಯಿತು ಅಂತ ಇವಾಗ ಇದೆಲ್ಲ ಚೇಂಜ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಗಿಫ್ಟ್, ಇದು ನನಗೆ ಈವೆಂಟಲ್ಲೇ ನಮ್ಮ ಕಸ್ಟಮರ್ ನನಗೆ ಕೊಟ್ಟಿದ್ದು. ಈವೆಂಟಿಗೆ ಬಂದಾಗ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇನ್ನೂ ಎಷ್ಟೊಂದು ಗಿಫ್ಟ್ಗಳಿದೆ, ಅದು ಇಡೋದಕ್ಕೆ ಜಾಗ ಇಲ್ಲ, ಹಾಗೆ ಬೇರೆ ಕಡೆ ಇಟ್ಟಿದ್ದೀನಿ. ಇದು ನನಗೆ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿರೋ ಪೇಂಟಿಂಗ್. ಸಾರಿ, ನಿಮ್ಮ ಹೆಸರು ಮರ್ತಿದ್ದೀನಿ. ಸೊ ನೀವು ಕೊಟ್ಟಿರೋ ಗಿಫ್ಟ್, ನೀವು ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಿಮ್ಮ ಹೆಸರನ್ನು ಮೆನ್ಷನ್ ಮಾಡಿ. ನೆಕ್ಸ್ಟ್ ನೆನ್ಪಿಟ್ಕೊಂಡು ನಿಮ್ಮ ಹೆಸರನ್ನು ಹೇಳ್ತೀನಿ. ಐ ಆಮ್ ವೆರಿ ಸಾರಿ ನಿಮ್ಮ ಹೆಸರನ್ನು ಮರೆತೇ ಇರೋದಕ್ಕೆ. ಆದರೆ ನೀವು ಕೊಟ್ಟಿರೋ ಗಿಫ್ಟನ್ನು ನಾನು ನನ್ನ ರೂಮಲ್ಲೇ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಬುದ್ಧಂದು ನಾನು ಐ ಥಿಂಕ್ ಅಂಗಡಿಲಿ ತೊಗೊಂಡಿದ್ದು ಅನಿಸುತ್ತೆ. ನನಗೆ ಒಂಥರ ಮನೆ ಪೀಸ್ಫುಲ್ ಆಗಿರೋದಕ್ಕೆ ಇಷ್ಟ, ಹಾಗಾಗಿ. ಆ್ಯಂಡ್ ಇದು ನಿಮ್ಮೆಲ್ಲರ ಪ್ರೀತಿಯಿಂದ ನನಗೆ ಯೂಟ್ಯೂಬಿಂದ ಸಿಕ್ಕಿದ್ದಂತಹ ಸಿಲ್ವರ್ ಪ್ಲೇ ಬಟನ್. ಆ್ಯಂಡ್ ನಾನು ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಎಷ್ಟೊಂದು ಜನ ಕಮೆಂಟ್ ಮಾಡ್ತಾ ಇರ್ತೀರ. ಸೊ ದಯವಿಟ್ಟು ವಿಡಿಯೋನ ಕ್ಲಿಯರಾಗಿ ನೋಡಿ. ನೀವು ಸ್ಕ್ರೀನಲ್ಲಿ ತೊಗೊಂಡ್ರಿ, ಮತ್ತು ಇನ್ನೊಂದು ನಿಮ್ಗೆ ಇಷ್ಟ ಆಗಿರೋ ನನ್ನ ಥಿಂಗ್ಸ್ಗಳು ಏನೇನು ಇಟ್ಟಿದ್ದೀನಿ, ಎಲ್ಲಿ ತೊಗೊಂಡ್ರಿ ಅಂತ ಕೇಳ್ತಾ ಇರ್ತೀರ. ಸೊ ಹಾಗಾಗಿ ನಾನು
ಪ್ರಾಡಕ್ಟ್ ಲಿಂಕ್ನ ಹಾಕಿರ್ತೀನಿ. ಸೊ ವ್ಯೂ ಪ್ರಾಡಕ್ಟ್ ಅಂತ ಕಾಣುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿ ನೀವು ಬೈ ಮಾಡಬಹುದು. ನಿಮಗೆ ಇಷ್ಟ ಆಗಿಲ್ಲ ಅಂದ್ರೂ ಕೂಡ ನೀವು ರಿಟರ್ನ್ ಮಾಡಬಹುದು. ಅದು ಫ್ಲಿಪ್ಕಾರ್ಟ್ ಮಿಂತ್ರಾದಲ್ಲಿ ಇರುತ್ತೆ ಅಷ್ಟೇ. ಸೊ ರಿಟರ್ನ್ ಆಪ್ಷನ್ ಇದ್ದೇ ಇರುತ್ತಲ್ವಾ. ಸೊ ಹಾಗಾಗಿ ಸೊ ಇಲ್ಲಿ ನಿಮಗೆ ವಿಡಿಯೋದಲ್ಲಿ ನೋಡಿ ಇಷ್ಟ ಆಗಿ ಅಕಸ್ಮಾತ್ ಲೈವ್ ಆಗಿ ತರಿಸಿದಾಗ ಇಷ್ಟ ಆಗಿಲ್ಲ ಅಂದರೆ ರಿಟರ್ನ್ ಮಾಡಿ ನಿಮ್ಮ ಅಮೌಂಟ್ ನಿಮಗೆ ವಾಪಸ್ ಬರುತ್ತೆ ಅಷ್ಟೇ. ಆ್ಯಂಡ್ ಈ ಸ್ಕ್ರೀನ್ಗಳನ್ನು ಕೂಡ ನಾನು ಆನ್ಲೈನಲ್ಲೇ ತರಿಸಿದ್ದು. ಇದರ ಲಿಂಕ್ಗೂ ಕೂಡ ನಾನು ಹಾಕಿರ್ತೀನಿ. ನೀವು ಅಲ್ಲಿ ಸ್ಕ್ರೀನ್ ಮೇಲೆ ನೋಡಿ ಬೈ ಮಾಡ್ಬೋದು. ಬಿಕಾಸ್ ಯಾಕಿಷ್ಟು ಹೇಳ್ತಾ ಇರ್ತೀನಿ ಅಂದರೆ ತುಂಬ ಕಮೆಂಟ್ ಮಾಡ್ತಾ ಇರ್ತೀರ, ಸೊ ಇದೆಲ್ಲಿಂದ ತರಿಸಿದ್ರಿ, ಇದರ ಲಿಂಕ್ ಹಾಕಿ ಅಂತ. ಪ್ರತಿ ಒಂದು ಲಿಂಕನ್ನು ನಾನು ಅಪ್ಡೇಟ್ ಮಾಡಿರ್ತೀನಿ, ನೀವು ನೋಡಿ. ಇದು ಆ್ಯಕ್ಚುಲಿ ರಾತ್ರಿ 11:45 12 ಗಂಟೆ ಅನಿಸುತ್ತೆ. ಸೊ ಈ ಟೈಮಲ್ಲಿ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ನನಗೆ ಮಾರ್ನಿಂಗಿಂದ ನೈಟ್ವರೆಗೂ ಕೆಲಸ ಇದ್ದೇ ಇರುತ್ತೆ. ನೀವೇ ನನ್ನ ಬ್ಲಾಗಲ್ಲಿ ಎಷ್ಟೋ ಬ್ಲಾಗ್ಗಳಲ್ಲಿ ನೋಡಿರ್ತೀರ. ಮಾಲ್ಟ್ ಕೆಲಸಗಳಾಗಿರ್ಬೋದು ಆ್ಯಂಡ್ ಯೂಟ್ಯೂಬ್ ವರ್ಕ್ ಆಗಿರ್ಬೋದು, ಈ ಎಡಿಟಿಂಗು, ಸೊ ಎಲ್ಲನೂ ನಾನೇ ಮಾಡ್ತಾ ಇರೋದ್ರಿಂದ ಈ ಮನೆ ಕೆಲಸ, ಸೊ ಇದೆಲ್ಲದೂ ಇರೋದ್ರಿಂದ ನಂಗೆ ಟೈಮೇ ಸಿಗೋದಿಲ್ಲ. ಆ್ಯಂಡ್ ನಾನು ಪ್ರತಿ ವಾರಕ್ಕೆ 1 ರಿಂದ 2 ಸರಿ ಶುಕ್ರವಾರ, ಮಂಗಳವಾರ ಅಂದರೆ ಹಿಂದಿನ ದಿನ ಗುರುವಾರ ಮತ್ತು ಸೋಮವಾರ, ಆ ಹಿಂದಿನ ದಿನಗಳಲ್ಲಿ ನಾನು ದೇವ್ರ ಮನೆ ಫುಲ್ ಕ್ಲೀನ್ ಮಾಡ್ತೀನಿ. ಆ್ಯಂಡ್ ಅಡುಗೆ ಮನೆಯೂ ಕೂಡ ಫುಲ್ ಕ್ಲೀನ್ ಮಾಡ್ತೀನಿ. ಆದರೂ ಕೂಡ ಈ ಹಬ್ಬಗಳಲ್ಲಿ ಅದೇನೋ ಇನ್ನೂ ಒಂದ್ಸರಿ ಕ್ಲೀನ್ ಮಾಡಬೇಕು ಅಂತ ಅನಿಸುತ್ತೆ. ಹಾಗಾಗಿ ಮತ್ತೊಂದು ಸರಿ ಕ್ಲೀನ್ ಮಾಡ್ತಾ ಇದ್ದೀನಿ. ನಾನು ಪ್ರತಿ ಸರಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅಷ್ಟೊಂದು ಕಷ್ಟ ಆಗಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಬಟ್ ಟೈಮ್ ಸಿಗ್ದಲೇ ನಂಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಆ್ಯಂಡ್ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೋಸ್ಕರನೇ ನಾನು ಎಲ್ಲನೂ ಸಪ್ರೇಟಾಗಿ ಎತ್ತಿಟ್ಟಿರ್ತೀನಿ ಕ್ಲೀನಿಂಗ್ಗೋಸ್ಕರ. ನಾನು ನೋಡಿ ನಗ್ತಾ ಇರೋದು ಮಿಯಾ, ನಮ್ಮ ಮನೆಯಲ್ಲಿರೋ ಮಿಯಾ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅದು ನಾನು ಎದ್ದಿದ್ರೆ ಸಾಕು ಎದ್ದೇ ಇರುತ್ತೆ. ಸೊ ಅದನ್ನು ಮಾತಾಡಿಸ್ತಾ ಇದ್ದೆ. ಸೊ ಈ ಥರ ಸೋಪಿಂದ ಇದರಲ್ಲಿ ಬ್ರಷ್ ಹಾಕಿ ಚೆನ್ನಾಗಿ ದೇವ್ರ ಮನೆ ಟೈಲ್ಸ್ನೆಲ್ಲನೂ ನಾನು ಕ್ಲೀನ್ ಮಾಡ್ಕೊಳ್ತೀನಿ. ಪಾಪ ಎಷ್ಟೋ ಹೆಣ್ಮಕ್ಳ ಮನೆಯಲ್ಲಿ ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡೋದಕ್ಕೆ ಯಾರೂ ಇರೋದಿಲ್ಲ. ಸೊ ಅವ್ರು ಕೆಲಸ ಮಾಡಿ 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 ಸಾಕಾಗಿ ಹೋಗ್ಬಿಟ್ಟಿರ್ತಾರೆ. ಸೊ ಒಬ್ಬರು ಯಾರಾದರೂ ಹೆಲ್ಪ್ ಮಾಡಿದ್ರೆ ಸಾಕು ಅಂತ ಅನಿಸ್ತಾ ಇರುತ್ತೆ, ಈವನ್ ನನಗೂ ಕೂಡ. ಬಟ್ ನಮ್ಮ ಮನೇಲಿ ಎಲ್ರಿಗೂ ಕೆಲಸ ಇರೋದ್ರಿಂದ ಅಷ್ಟು ಹೆಲ್ಪಿಂಗಿಗೆ ಯಾರೂ ಬರೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ನನ್ನ ಕೈಲಾದಷ್ಟು ನಾನು ಮಾಡ್ತಾ ಇರ್ತೀನಿ. ಆಲ್ರೆಡಿ ಟೈಮ್ ನೋಡಿ 12 ಗಂಟೆ ಮೇಲಾಗಿದೆ. ನಮ್ಮ ಮಿಯಾ ನೋಡಿ ಕಣ್ಣು ಬಿಟ್ಕೊಂಡು ಸೋಫಾ ಮೇಲೆ ಮಲಗಿದ್ದಾಳೆ. ಅವಳು ನೋಡಿ ಏನೋ ಬೇಜಾರಲ್ಲಿ ಏನೋ ಯೋಚನೆ ಮಾಡ್ತಾ ಮಲಗಿರೋ ಥರ ಇದೆ. ಇವಳೇನು ಒಂದೊಂದ್ಸರಿ ಕಣ್ಣು ಬಿಟ್ಕೊಂಡೇ ಮಲಗ್ತಾಳ ಅನ್ನೋದು ನನಗೆ ಡೌಟು. ಎಷ್ಟು ಕ್ಯೂಟಾಗಿ ಮಲಗಿದ್ದಾಳೆ ನೋಡಿ ನನ್ನ ಮುದ್ದು ಮಿಯಾ. ಬೇರೆ ಮನೆಯಿಂದ ಬಂದು ನಮ್ಮ ಮನೆಯಲ್ಲೇ ಸೆಟ್ಲಾಗಿರುವಂಥ ಈ ಮುದ್ದು ಮಿಯಾ. ಆ್ಯಂಡ್ ಥ್ಯಾಂಕ್ ಯು ಮಿಯಾ ಅಂತ ಹೇಳ್ತೀನಿ. ಯಾಕೆಂದರೆ ನಿನ್ನಿಂದ ಎಷ್ಟು ಹ್ಯಾಪಿನೆಸ್ ನಮಗೆ ಸಿಕ್ಕಿದೆ ಅಂದರೆ ಅಷ್ಟು ಹ್ಯಾಪಿನೆಸ್ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಭಗವಂತನಿಗೆ ನಿನ್ನನ್ನು ನಮ್ಮ ಮನೆಗೆ ಕಳಿಸಿರೋದಕ್ಕೆ. ಎಷ್ಟೋ ನೋವುಗಳನ್ನ ಮರಿಬೋದು ನಿನ್ನನ್ನು ನೋಡ್ತಾ. ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಲ್ಲ. ಆ್ಯಂಡ್ ಈ ಮುತ್ತಿನ ತೋರಣ ನಾನು ಆನ್ಲೈನಲ್ಲಿ ತೊಗೊಂಡಿದ್ದು. ಇದರ ಲಿಂಕ್ ಕೂಡ ನಾನು ಅಪ್ಡೇಟ್ ಮಾಡಿರ್ತೀನಿ, ನೀವು ಸ್ಕ್ರೀನ್ ಮೇಲೆ ನೋಡಿ ಬೈ ಮಾಡ್ಬೋದು. ಇದಿಷ್ಟೇ ಅಲ್ಲ, ನಾನು ದೇವರ ಕೋಣೆಗೆ ಏನೇನು ಬಳಸಿದ್ದೀನಲ್ಲ ಈ ಕೋಣೆ ಹೊರಗಡೆ, ಸೊ ಅದೆಲ್ಲದೂ ನಾನು ಆನ್ಲೈನಲ್ಲೇ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ. ನಾನು ಆಗಲೇ ಹೇಳಿದಾಗೆ ಮುತ್ತಿಂದ ಮಾಡಿದ್ದಾರೆ. ಸ್ವಲ್ಪ ಕ್ಲಾತ್ ಕೂಡ ಯೂಸ್ ಮಾಡಿದ್ದಾರೆ. ವಾಷಬಲ್ ಕೂಡ ಇದು.
ಸೊ ಇದನ್ನ ಯೂಸ್ ಮಾಡ್ಕೊಳ್ಬೋದು. ಒಂದು ಏನು ಮಿಸ್ಟೇಕ್ ಆಗಿತ್ತು ಅಂತಂದ್ರೆ ಫ್ಲವರ್ ಆ ಕಡೆ ಈ ಕಡೆ ಇರೋ ಫ್ಲವರ್ ಉಲ್ಟಾ ಪಲ್ಟಾ ಆಗಿತ್ತು. ಇದನ್ನ ರೀಪ್ಲೇಸ್ಮೆಂಟ್ ಹಾಕಿದೆ, ರೀಪ್ಲೇಸ್ಮೆಂಟ್ ಕೂಡ ಬಂತು ನನಗೆ ಆಮೇಲೆ. ತುಂಬಾ ಚೆನ್ನಾಗಿದೆ. ಹೋದ್ ಸರಿ ವರಮಹಾಲಕ್ಷ್ಮಿಗೆ ನಾನು ಆರೆಂಜ್ ಥೀಮಲ್ಲಿ ಮಾಡಿದ್ದೆ. ಎಲ್ಲ ಯೆಲ್ಲೋ ಆ್ಯಂಡ್ ಆರೆಂಜ್ ಥೀಮಲ್ಲಿ ಮಾಡಿದ್ದೆ. ಸೊ ಅದು ಚೆನ್ನಾಗಿತ್ತು. ಈ ಸರಿ ನಾನು ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಮಾಡ್ತಾ ಇದ್ದೀನಿ. ಇದು ಕೂಡ ತುಂಬ ಅಂದರೆ ಬ್ಯೂಟಿಫುಲ್ ಆಗಿ ಕಾಣ್ತಾ ಇತ್ತು ಅಂತಲೇ ಹೇಳ್ಬೋದು. ಹೇಗೆ ಕಾಣ್ತಾ ಇದೆ ಈ ಡೆಕೋರೇಷನ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ಪ್ರಾಡಕ್ಟ್ಗಳೆಲ್ಲ ಇಷ್ಟ ಆಗಿದೆಯಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಾನೆಲ್ಲ ಕೆಲಸ ಮುಗಿಸಿ ಮಲಗೋದ್ರೊಳಗಡೆ ರಾತ್ರಿ 2 ಗಂಟೆ ಆಗಿತ್ತು. ಆದರೂ ಕೂಡ ನೆಕ್ಸ್ಟ್ ಡೇ ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೆ. ಬಿಕಾಸ್ ನಾವು ಮಾರ್ಕೆಟಿಗೆ ಹೋಗಬೇಕಾಗಿತ್ತು. ಇದು ಶುಕ್ರವಾರದ ಹಿಂದಿನ ದಿನ ಗುರುವಾರ. ಹೂವು ಹಣ್ಣು ಎಲ್ಲನೂ ತರಬೇಕಾಗಿತ್ತು. ಸೊ ಹಾಗಾಗಿ ನಾನು ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೆ. ನಿಮಗೆ ಗೊತ್ತಲ್ಲ, ಲೇಟಾಗಿ ಎದ್ದರೆ ಕೆಲಸ ಆಗಲ್ಲ ಮಾರ್ಕೆಟಿಗೆಲ್ಲ ಹೋಗೋದು. ಹಾಗಾಗಿ ಸೊ ಇವಾಗ ಒಂದು ಟೈಮಿಂಗ್ಸ್ 5:45 ಆಗಿದೆ. ಅಜಯ್ ಅವರು ನಾನು ಇಬ್ರು ಇವಾಗ ಹೊರಡ್ತಾ ಇದ್ದೀವಿ. ನಿಮ್ಗೆಲ್ರಿಗೂ ಅನ್ನಿಸ್ಬೋದು, ಏನು ನೀವು ರಾತ್ರಿ 2 ಗಂಟೆಗೆ ಮಲಗಿದ್ದೀರಾ, ನೆಕ್ಸ್ಟ್ ಡೇ 5 ಗಂಟೆಗೆ ಎದ್ದಿದ್ದೀರಾ, ಮಲಗಿರೋದೇ 1-2 ಅವರ್ಸ್ ಅಷ್ಟೇ, ಆದರೂ ಕೂಡ ನಿಮಗೆ ನಿದ್ದೆ ಬರಲ್ವಾ ಅಂತ. ಖಂಡಿತ ನಿದ್ದೆ ಬರುತ್ತೆ. ಕಣ್ಣೇ ಬಿಡೋದಕ್ಕಾಗೋದಿಲ್ಲ, ಅಷ್ಟು ನಿದ್ದೆ ಬರ್ತಾ ಇರುತ್ತೆ. ಯಾಕೆ ಬೇಗ ಹೇಳೋದಕ್ಕೆ ಟ್ರೈ ಮಾಡ್ತೀನಿ ಅಂತಂದರೆ, ಕೆಲಸಗಳಾಗೋದಿಲ್ಲ, ಎಲ್ಲ ಹಿಂದೆ ಉಳ್ಕೊಳ್ಬಿಡುತ್ತೆ ಕೆಲಸಗಳು. ಕೆಲಸಗಳು ಬೇಗ ಬೇಗ ಆಗಬೇಕು, ಆಗಬೇಕು ಅನ್ನೋದಕ್ಕೋಸ್ಕರ, ಆ ಟೈಮಿಂಗ್ಸ್ ಫಾಲೋ ಮಾಡೋದಕ್ಕೋಸ್ಕರ ಲೇಟಾಗಿ ಮಲಗಿದ್ರೂ ಸ್ವಲ್ಪ ಬೇಗ ಹೇಳ್ತೀನಿ. ಕೆಲವೊಂದು ಸತಿ ಲೇಟಾಗೂ ಹೇಳ್ತೀನಿ ಕೂಡ. ತುಂಬ ರೆಸ್ಟ್ಲೆಸ್ ಆದಾಗ ನಾನು ಮತ್ತೆ ಅದೇ ಟೈಮಿಂಗ್ಸ್ ಫಾಲೋ ಮಾಡಿಕೊಂಡು ತಪ್ಪು ಮಾಡೋಕ್ಕೆ ಹೋಗಲ್ಲ. ಒಂದೊಂದು ಸತಿ ತುಂಬ ರೆಸ್ಟ್ ತೊಗೋತೀನಿ, ಲೇಟಾಗಿ ಕೂಡ ಹೇಳ್ತೀನಿ ನಾನು. ಹಾಗೆ ಮಾರ್ಕೆಟಿಂದ ಬಂದಮೇಲೆ ದೇವ್ರ ಮನೆಯಲ್ಲಿ ತುಂಬ ಕೆಲಸಗಳಿತ್ತು. ಸೊ ಅದನ್ನು ಕೂಡ ಮಾಡ್ಕೊತಾ ಇದ್ದೆ. ಚಿಕ್ಕ ಪುಟ್ಟ ಡೆಕೋರೇಷನ್ ಮಾಡೋದು, ಜೋಡಿಸ್ಕೊಳ್ಳೋದು ಅದೆಲ್ಲ. ಹಾಗೆ ಮಾರ್ಕೆಟಿಂದ ತಂದಿರುವಂತಹ ಎಲ್ಲ ಥಿಂಗ್ಸ್ಗಳನ್ನು ಇಲ್ಲಿ ನೋಡ್ಬೋದು. ಜೋಡಿಸ್ಕೊಳ್ಬೇಕಾಗಿತ್ತು. ನಿಜ ಹಬ್ಬದ ಕೆಲಸಗಳು ಮುಗಿಯೋದೇ ಇಲ್ಲ, ಅಷ್ಟಿರುತ್ತೆ. ಆ್ಯಂಡ್ ಇದ್ರ ಜೊತೆ ವಿಡಿಯೋನೂ ಮಾಡ್ಕೋಬೇಕು. ವಿಡಿಯೋ ಖಂಡಿತ ಯಾರೂ ಮಾಡಲ್ಲ, ನಾನೇ ಮಾಡೋದು. ಒಂದು ಸೆಲ್ಫಿ ಸ್ಟ್ಯಾಂಡ್ ಇಟ್ಕೊಂಡು ನಾನೇ ವಿಡಿಯೋಗಳನ್ನ ಎಲ್ಲ ಕವರ್ ಮಾಡ್ತಾ ಇರ್ತೀನಿ. ಇಲ್ಲಿ ನೋಡ್ಬೋದು, ದೇವರ ಮನೆ ಮುಂದೆ ರಂಗೋಲಿ, ಹಾಗೆ ಕೃಷ್ಣನ ಮುಂದೆ ರಂಗೋಲಿ, ಹಾಗೆ ಹೊರಗಡೆ ರಂಗೋಲಿ ಹಾಕ್ಬೇಕಾದ್ರೆ ಮಳೆ ಬರ್ತಾ ಇದ್ದಿದ್ದರಿಂದ ಈ ಸರಿ ನಮ್ಮ ಮನೆ ಕೆಳಗಡೆ ನಾನು ರಂಗೋಲಿ ಹಾಕೋಕ್ಕಾಗಲಿಲ್ಲ. 4 ಗಂಟೆ ಆಗಿದೆ, ಪೂಜೆಗೆಲ್ಲ ರೆಡಿ ಆಗಿದೆ. ಈಗ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 4 ಗಂಟೆ ಕರೆಕ್ಟಾಗಿ. ನನಗೆ ಈ ಟೈಮಿಂಗ್ಸಲ್ಲೇ ದೀಪ ಹಚ್ಚಬೇಕು, 4 ಗಂಟೆ ಕರೆಕ್ಟಾಗಿ ಪೂಜೆ ಮಾಡಬೇಕು ಅನ್ನೋದಕ್ಕೋಸ್ಕರನೇ 2 ಡೇಸಿಂದ ಎಲ್ಲನೂ ರೆಡಿ ಮಾಡಿಕೊಂಡು ಆ ಟೈಮ್ಗೆ ಮಾಡ್ತಾ ಇದ್ದೀನಿ. ದೇವಿ ಹೇಗೆ ಕಾಣಿಸ್ತಾ ಇದ್ದಾರೆ ನೀವೇ ಕಮೆಂಟ್ ಮಾಡಿ ಹೇಳಿ.
ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನು 3 ದಿನ ದೇವಿನ ಇಡೋದ್ರಿಂದ 3 ದಿನನೂ ಬೇರೆ ಬೇರೆಯಾದಂತಹ ನೈವೇದ್ಯನ ಪ್ರಿಪೇರ್ ಮಾಡ್ಕೊಳ್ತೀನಿ. ಶುಕ್ರವಾರ, ಶನಿವಾರ, ಭಾನುವಾರ 3 ದಿನನೂ ದೇವಿನ ಇಟ್ಕೊಂಡಿರ್ತೀನಿ, ಲಕ್ಷ್ಮೀ ದೇವಿನ. ಸೊ ಭಾನುವಾರ ನಾನು ಇಳಿಸೋದು ಲಕ್ಷ್ಮೀ ದೇವಿನ. ಸೊ ಹಾಗಾಗಿ ಪ್ರಸಾದಕ್ಕೆ ಫಸ್ಟ್ ಡೇ ನಾನು ಮೊಸರನ್ನ, ಕಡಲೆಕಾಳು ಉಸ್ಲಿ ಆ್ಯಂಡ್ ಹೆಸರುಬೇಳೆ ಪಾಯಸ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಫಸ್ಟ್ ಡೇ ರೆಡಿ ಮಾಡ್ಕೊಳ್ತೀನಿ. 2ನೇ ದಿನ ನಾನು ಹೋಳ್ಗೆನ ಮಾಡೋದು. ಸೊ ಹಾಗಾಗಿ ಆ್ಯಂಡ್ ಇಲ್ಲಿ ನೋಡ್ಬೋದು ಕೈಗಳು ಹೇಗಾಗಿದೆ ಅಂತ. ಬಾಗಿಲನ್ನ ಒರೆಸಿ, ಹಾಗೆ ದೇವ್ರ ವಿಗ್ರಹಗಳನ್ನೆಲ್ಲ ತೊಳೆದು ಕೈಯೆಲ್ಲ ಸಿಪ್ಪೆ ಸೋಳ್ಕೊಂಡ್ಬಿಟ್ಟಿದೆ. ನನಗೆ ಬೇರೆ ಹೆಣ್ಮಕ್ಳು ನೆನಪಾದ್ರು ಈ ಕೈನ ನೋಡ್ಬಿಟ್ಟು ಎಷ್ಟು ಕೆಲಸ ಮಾಡ್ತಿರ್ತಾರೆ ಅಂತ. ವರಮಹಾಲಕ್ಷ್ಮಿ ಹಬ್ಬದ ದಿನ ಅರಿಶಿನ ಕುಂಕುಮ ತಗೊಳ್ಳೋದಕ್ಕೆ ಅದಿತಿ ಪ್ರಭುದೇವ ಅವ್ರ ಮನೆಗೆ ಹೋಗಬೇಕಾಗಿತ್ತು. ಬಿಕಾಸ್ 1 ಡೇ ಬಿಫೋರೇ ಅವ್ರು ನನಗೆ ಕಾಲ್ ಮಾಡಿದ್ರು ಬರಲೇಬೇಕು ಪೂಜೆಗೆ ಅಂತ. ಸೊ ಹಾಗಾಗಿ ಹೋಗಬೇಕಾಗಿತ್ತು. ನಾನು ಮನೇಲಿ ಎಲ್ರಿಗೂ ಅರಿಶಿನ ಕುಂಕುಮ ಕೊಟ್ಟು ಹೋಗೋದ್ರೊಳಗಡೆ ತುಂಬ ಅಂದರೆ ತುಂಬ ಲೇಟ್ ಆಗಿತ್ತು. ನಾನು ಅವ್ರ ಮನೆಗೆ ರೀಚ್ ಆದಾಗ 9:30 ಆಗಿತ್ತು. ಸೊ ಆದ್ರೂ ಕೂಡ ಅಷ್ಟು ಸಂಜೆಯಿಂದ ತುಂಬ ಜನ ಬಂದೋಗಿದ್ರು ಅವ್ರ ಮನೆಗೆ. ತುಂಬ ಟಯರ್ಡ್ ಆಗಿದ್ರು ಕೂಡ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅಂದರೆ, ಒಂದು ತುಂಬು ಹೃದಯದಿಂದ ವೆಲ್ಕಮ್ ಮಾಡಿಕೊಂಡ್ರು. ಥ್ಯಾಂಕ್ ಯು ಸೋ ಮಚ್ ಅದಿತಿ ಅವರೇ, ನಿಮ್ಮ ಈ ಒಂದು ಹಾರ್ಟ್ಫುಲ್ ವೆಲ್ಕಮ್ಗೆ. ನಾನು ನಿಮ್ಮ ಜೊತೆ ಮಾತಾಡುವಾಗ ನಾನು ನಿಮ್ಮನ್ನ ಅಕ್ಕ ಅಂತ ಕರಿತಾ ಇದ್ದೆ. ನಿಮ್ಮ ಜೊತೆ ಫೋನಲ್ಲಿ ತುಂಬ ಹೊತ್ತು ಮಾತಾಡಾದ್ಮೇಲೆ ಗೊತ್ತಾಯಿತು ಏಜ್ ಡಿಫ್ರೆನ್ಸ್ ಅಷ್ಟಿಲ್ಲ ಅಂತ. ಏನೇ ಆಗಲಿ ನಿಮ್ಮ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು. ಒಬ್ಬ ತಾಯಿಯಾಗಿ, ಮಗಳಾಗಿ, ಸೊಸೆಯಾಗಿ, ನಟಿಯಾಗಿ ನಿಮ್ಮ ಒಂದು ಸ್ಥಾನವನ್ನು ಎಷ್ಟು ಚೆನ್ನಾಗಿ ನಿಭಾಯಿಸ್ತಾ ಇದ್ದೀರಾ ಅಂತಂದರೆ ಅದು ಎದುರುಗಡೆ ನೋಡಿದವ್ರಿಗೇನೆ ಗೊತ್ತಾಗೋದು. ಆ ಒಂದು ಸಿಂಪ್ಲಿಸಿಟಿ ಇದೆ ನಿಮ್ಮಲ್ಲಿ. ಹೀಗೆ ಯಾವಾಗಲೂ ಇದೇ ರೀತಿ ಇರಿ, ಹಾಗೆ ಖುಷಿಯಾಗಿರಿ. ಒಳ್ಳೇದಾಗ್ಲಿ ನಿಮಗೆ. ಹಾಗೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಬಿಕಾಸ್ ಮೀಟ್ ಮಾಡಿದ ತಕ್ಷಣ ವಿಡಿಯೋ ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡ್ಕೊಂಡ್ರೆ ಏನೋ ಒಂಥರ ನಂಗೆ ಮುಜುಗರ ಆಗುತ್ತೆ. ಸೊ ಹಾಗಾಗಿ ಖಂಡಿತ ನೆಕ್ಸ್ಟ್ ಮೀಟಲ್ಲಿ ಸಾಧ್ಯ ಆದರೆ ವಿಡಿಯೋ ಮಾಡ್ಕೊಳ್ತೀನಿ ನಿಮ್ಮ ಜೊತೆ. ಆ್ಯಂಡ್ ಇದಿಷ್ಟು ಅದಿತಿ ಅವರ ಭೇಟಿಯಾಗಿತ್ತು. ನೆಕ್ಸ್ಟ್ ಡೇ ನನ್ನ ಫ್ರೆಂಡ್ ಸುಮಾ ಬಂದಿದ್ಲು ಮನೆಗೆ. ಸೊ ಇಲ್ಲಿ ನನ್ನ ತಮ್ಮಂದ್ರಿಗೆಲ್ಲ ರಾಖಿ ಕಟ್ತಾ ಇದ್ದಾಳೆ. ಸೊ ನಾನು ರಾಖಿ ಕಟ್ಟೋ ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಾನು ಈ ವಿಡಿಯೋ ಮಾಡ್ತಾ ಇದ್ದೆ. ಹಾಗಾಗಿ ಆ್ಯಂಡ್ ಸುಮನ್ ಬಗ್ಗೆ ಹೇಳಬೇಕು. ಸುಮಾ ನನಗೆ ಸಿಕ್ಕಿರುವಂಥ ಒಬ್ಬ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಬಿಕಾಸ್ ಅವಳ ಮನಸ್ಸಲ್ಲಿ ಯಾವುದೇ ರೀತಿಯಾದಂತಹ ಕಲ್ಮಶ ಇಲ್ಲ. ಅಂಥ ಪ್ಯೂರೆಸ್ಟ್ ಸೋಲ್ ಅಂತಲೇ ಹೇಳ್ಬೋದು ಅವಳು. ಸೊ ಇದನ್ನೆಲ್ಲ ನಾನು ಅವಳನ್ನ ಹೊಗಳೋದಕ್ಕೋಸ್ಕರ ಹೇಳ್ತಾ ಇಲ್ಲ, ನಿಜವಾಗ್ಲೂ ಅವಳು ಹಾಗೇನೇ ಇರೋದು. ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಿರ್ತಾಳೆ. ಈವನ್ ಅವಳ ಬಾಯಲ್ಲಿ ಯಾವತ್ತೂ ನಾನು ಕೆಟ್ಟ ಪದಗಳನ್ನ ಕೇಳಿಲ್ಲ. ಬಿಕಾಸ್ ಆ ಕೆಟ್ಟ ಆಲೋಚನೆಗಳನ್ನೇ ಕೇಳಿಲ್ಲ. ಯಾವಾಗಲೂ ನನ್ನ ಹತ್ರ ಒಂದು ಗುಡ್ ಥಿಂಗ್ಸ್ನೇ ಶೇರ್ ಮಾಡ್ಕೊಳ್ತಾ ಇರ್ತಾಳೆ. ಅವಳ ಈ ಒಂದು ಒಳ್ಳೆ ಮನಸ್ಸಿಗೆ ನಿಜವಾಗ್ಲೂ ಭಗವಂತ ಅವಳನ್ನ ಒಳ್ಳೆ ರೀತಿಯಲ್ಲೇ ಇಟ್ಟಿದ್ದಾನೆ. ಇದೇ ರೀತಿ ಇನ್ನೂ ಒಳ್ಳೇದಾಗಲಿ ಅವಳಿಗೆ, ಭಗವಂತ ಎಲ್ಲವನ್ನೂ ಕೊಡಲಿ ಅವಳಿಗೆ ಅಂತ ನಾನು ಬೇಡ್ಕೊಳ್ತೀನಿ.
ಪ್ರತಿ ಸರಿ ವರಮಹಾಲಕ್ಷ್ಮಿ ಹಬ್ಬದ ದಿನನೂ ಡೀಟೇಲ್ ಆಗಿ ದೇವಿಗೆ ಸೀರೆ ಉಡ್ಸೋ ವಿಡಿಯೋ ಮಾಡಬೇಕು ಅಂದ್ಕೊಳ್ತೀನಿ. ನೀವೇ ನೋಡಿದ್ದೀರಾ ನಂಗೆ ಟೈಮೇ ಸಾಕಾಗೋದಿಲ್ಲ. ಇಷ್ಟು ಕೆಲಸ ಇರುತ್ತೆ ಅಂತ. ನೋಡೋಣ ಯಾವತ್ತಾದರೂ ಟೈಮ್ ಸಿಕ್ಕರೆ ಖಂಡಿತ ಮಾಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬದ 3ನೇ ದಿನ ದೇವಿಗೆ ದೃಷ್ಟಿ ತೆಗೆದಿಟ್ಟಿದ್ದೀನಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್. ಬಾಯ್.